ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಮತ್ತೆ ಏರಿಕೆಯಾಗಿದ್ದು ಹೋಟೆಲ್ ಉದ್ಯಮದಲ್ಲಿ ಈಗ ಮತ್ತೆ ಆತಂಕ ಎದುರಾಗಿರುವಂಥದ್ದು. ಬೆಲೆ ಏರಿಕೆ ಆಗುತ್ತಾ ಅನ್ನುವಂತಹ ಆತಂಕ ಗ್ರಾಹಕರದ್ದಾದ್ರೆ, ಬೆಲೆ ಏರಿಕೆ ಮಾಡಿದ್ರೆ ಕಸ್ಟಮರ್ಸ್ ಬರ್ತಾರಾ ಇಲ್ವಾ ಅನ್ನುವಂತಹ ಆತಂಕ ಹೋಟೆಲ್ ಉದ್ಯಮದ್ದು. ಸದ್ಯ ನಾನೀಗ ಕಾಕ್ಸ್ಟೌನ್ ನಲ್ಲಿರುವಂತಹ ಶ್ರೀದೇವಿ ಹೋಟೆಲ್ ಅಲ್ಲಿ ಇದ್ದೀನಿ. ಇಲ್ಲಿ ಯಾವ ರೀತಿ ಚಿತ್ರಣ ಇದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಜೊತೆಗೆ ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ವ್ಯಾಪಾರ ಆಗ್ತಾ ಇದೆ. ಬಟ್ ಇಲ್ಲಿ ಇರುವಂತಹ ವ್ಯಾಪಾರಸ್ಥರು ಹೇಳ್ತಾ ಇದ್ರು, ಇದೇ ರೀತಿಯಾಗಿ ದರ ಏರಿಕೆಯನ್ನ ಮಾಡ್ತಾನೆ ಇದ್ರೆ, ಅಂದ್ರೆ ತಿಂಗಳಿಗೆ ಒಂದ್ಸಲ ದರ ಏರಿಕೆಯನ್ನ ಮಾಡ್ತಾನೆ ಇದ್ರೆ ನಾವು ಹೋಟೆಲ್ ಉದ್ಯಮ ನಡೆಸೋದು ಹೇಗೆ ಅನ್ನುವಂತಹ ಆತಂಕ ಜೊತೆಗೆ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು. ಕಳೆದ ತಿಂಗಳಷ್ಟೇ ಅಂದ್ರೆ ಮೇ ತಿಂಗಳಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗಿತ್ತು. ಅದಾದ ಬೆನ್ನಲ್ಲೇ ಈಗ ಮತ್ತೆ ಸಿಲಿಂಡರ್ ದರ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗಿರುವಂಥದ್ದು. ಸೊ ನಾನೀಗ ಹೋಟೆಲ್ ಮಾಲೀಕರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮತ್ತೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗಿದೆ. ಸೊ ಹೆಂಗೆ ಎಫೆಕ್ಟ್ ಆಗ್ತಾ ಇದೆ ನಿಮಗೆ, ಏನು ಹೇಳ್ತೀರಾ? ಈಗ ನಮಗೆ ಆಲ್ಮೋಸ್ಟ್ 3 to 4 months ಆಯಿತು. ಎವ್ರಿ ಮಂತ್ ಆಲ್ಮೋಸ್ಟ್ ಒಂದು 800-900 ರುಪೀಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಏನಾಗ್ತಾಯಿದೆ, ಬರೀ ಗ್ಯಾಸ್ ಪ್ರೈಸಸ್ ಅಲ್ಲ, ಆಯಿಲ್ ಪ್ರೈಸಸ್ ಆಗಲಿ, ನಿಮ್ಮ ರಾ ಮೆಟೀರಿಯಲ್ಸು ಎಲ್ಲದೂ ಜಾಸ್ತಿ ಆಗ್ತದೆ. ಸೊ ನಮಗೇನಾಗ್ತಾ ಇದೆ, ಪ್ರಾಫಿಟ್ ಬಿಟ್ಟು ನಮ್ಗೆ ಅಲ್ಲಿಂದ ಅಲ್ಲಿಗೆ ಬ್ರೇಕ್ ಇವಿನ್ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ. ಇವತ್ತು ಲೇಬರ್ಸ್ ಅವ್ರನ್ನ ಹ್ಯಾಂಡಲ್ ಮಾಡಬೇಕು, ಅವ್ರನ್ನ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ತುಂಬ ಕಷ್ಟ ಆಗ್ತಾಯಿದೆ ನಮಗೆ ಇವಾಗ. ಓಕೆ ಸರ್, ಇವಾಗ ಗ್ಯಾಸ್ ಸಿಗೋದೇ ಕಷ್ಟ ಅಂತ ಒಂದು ಫೇಸ್ ಇತ್ತು. ಅದಾದ್ಮೇಲೆ ಇವಾಗ ಗ್ಯಾಸ್ ಸಿಗ್ತಾ ಇದೆ, ಬಟ್ ದರ ಜಾಸ್ತಿ ಆಗ್ತಾನೆ ಇದೆ. ಇವತ್ತು ಕೂಡ 46 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸೊ ಹೆಂಗೆ ಮೇಂಟೈನ್ ಮಾಡ್ತೀರಾ? ಲಾಭ ಆಗ್ತಾ ಇದೆಯಾ ಅಥವಾ ಅದನ್ನ ಹೆಂಗೆ ಮೇಂಟೈನ್ ಮಾಡ್ತೀರಾ? ಇಲ್ಲ, ಲಾಭ ಅಂತೂ ಅದು ರೂಲ್ಡ್ ಔಟ್. 3-4 months ಆಯಿತು, ಲಾಭ ಅಂತೂ ಬರ್ತಾ ಇಲ್ಲ. ನಾವು ಏನು ಮಾಡ್ತಾಯಿದ್ದೀವಿ, ಆದಷ್ಟು ಬ್ಯಾಲೆನ್ಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಐಟಮ್ ಕಮ್ಮಿ ಮಾಡಿದ್ದೀವಿ, ನಾವು ಮಾಡಿಲ್ಲ. ಟು ಬಿ ವೆರಿ ಆನೆಸ್ಟ್, ನಾವು ಆದಷ್ಟು ಗ್ರಾಹಕರಿಗೆ ಏನು ಬೇಕು ಅದನ್ನು ಕೊಡ್ತಾ ಇದ್ದೀವಿ. ಬಟ್ ಮೋಸ್ಟ್ ಆಫ್ ದ ಹೋಟೆಲ್ಸ್, ಆಲ್ಮೋಸ್ಟ್ 60% ಆಫ್ ದ ಹೋಟೆಲ್ಸ್ ಇವತ್ತು ಏನು ಮಾಡ್ತಾಯಿದ್ದಾರೆ, ಐಟಮ್ಗಳು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ನಿಮಗೆ ಗ್ಯಾಸು 3 ಗ್ಯಾಸ್ ಯೂಸ್ ಮಾಡೋರು ಒಂದೂವರೆ ಗ್ಯಾಸ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಬಟ್ ಆಪ್ರೇಷನಲ್ ನೋಡಿದಾಗ ತುಂಬ ಕಷ್ಟ ಆಗುತ್ತೆ ನಮಗೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಇವತ್ತು ಇಸ್ ಬಿಕಮಿಂಗ್ ಅ ವೆರಿ ಬಿಗ್ ಚಾಲೆಂಜ್. ಸೊ ಇದು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಇನ್ನು ಗ್ರಾಹಕರು ಏನು ಹೇಳ್ತಾರೆ ಅನ್ನೋದನ್ನ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸರ್, ಇವಾಗ ಹೋಟೆಲ್ನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಯಿತು, ಇವಾಗ ಆಟೋಮೆಟಿಕ್ ಆಗಿ ರೇಟ್ ಜಾಸ್ತಿ ಮಾಡಲೇಬೇಕಾದಂಥ ಸಿಚುವೇಶನ್, ಏನು ಹೇಳ್ತೀರಾ? ಮೇಡಮ್, ಇದು ಗ್ಯಾಸ್ ಸಿಲಿಂಡರ್ ದರ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ ನೋಡಿ, ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದರೆ, ಜನ ಎಲ್ಲ ಮಾಡೋಕ್ಕೆ ಬಂದರೆ ಕಾಸ್ಟ್ ಆಫ್ ದಿ ಬ್ರೇಕ್ಫಾಸ್ಟು, ಈ ಮೆಟೀರಿಯಲ್ಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಇದರಿಂದ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಅಂತಂದ್ರೂ ಸಾಮಾನ್ಯ ಜನಕ್ಕೆ, ಜನರಿಗೆ ತುಂಬ ತೊಂದರೆ ಆಗುತ್ತೆ. ಬೆಳಗ್ಗೆ ಶಾಲೆ ಮಕ್ಕಳುಗಳು ಹೋಗೋರಿಗೆ ಪಾರ್ಸಲ್ ಮಾಡ್ಕೊಂಡು ಹೋಗ್ತಾರೆ, ಇವ್ರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಸೊ ಆದಷ್ಟು ಬೇಗ ಗೌರ್ಮೆಂಟ್ ಇದ್ರ ಮೇಲೆ ಎಚ್ಚೆತ್ಕೊಂಡು ಮಾಡಬೇಕು. ಗೊತ್ತಿದೆ ಜಿಯೋ ಪೊಲಿಟಿಕಲ್ ಇಶ್ಯೂಯಿಂದ ಈ ಥರ ಎಲ್ಲ ಆಗ್ತಾಯಿದೆ ಅಂತ, ಬಟ್ ಸ್ಟಿಲ್ ಇದೇ ಥರ ಕಂಟಿನ್ಯೂ ಆಗ್ತಾಯಿದ್ರೆ ಇನ್ಫ್ಲೇಷನ್ ಕಂಟ್ರೋಲಿಗೆ ಸಿಗಲ್ಲ. ಸಾಮಾನ್ಯ ಜನಕ್ಕೆ ಬಂದುಬಿಟ್ಟು ಕಾಸ್ಟ್ ಆಫ್ ಸರ್ವಿಸಸ್, ಗೂಡ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಕಂಟ್ರೋಲಿಗೆ ಸಿಗದಿರ ಹೋಗುತ್ತೆ. ಇನ್ಫ್ಲೇಷನಲ್ಲಿ ಫಸ್ಟು ಇಂಪ್ಯಾಕ್ಟ್ ಆಗಿರೋ ಜನ ಬಂದುಬಿಟ್ಟು ಬಡ ಜನರು ಮಾತ್ರನೇ, ಆಮೇಲೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಇದು ಸರ್ಕಾರ ಇಮಿಡಿಯೇಟ್ಲಿ ಎಚ್ಚೆತ್ಕೊಂಡು ಇಮಿಡಿಯೇಟಾಗಿ ಕಂಟ್ರೋಲ್ ಮಾಡಲಿಕ್ಕೆ ಏನೇನು ಮೆಷರ್ಸ್ ಮಾಡಬೇಕು, ಆಮೇಲೆ ಪ್ರೈಸಸ್ನ ಇಳಿಸ್ಬೇಕಂತ ನಮ್ಮ ವಿನಂತಿ. ಸೊ ಇದು ಇಲ್ಲಿರುವಂತಹ ಹೋಟೆಲ್ ಮಾಲೀಕರು ಮತ್ತು ಗ್ರಾಹಕರು ಇಬ್ಬರು ಕೂಡ ಹೇಳ್ತಾ ಇರುವಂಥದ್ದು. ಸೊ ಯುದ್ಧ ಕಾರಣದಿಂದ ಹೋಟೆಲ್ನ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಮಾಡಲೇಬೇಕು ಅನ್ನುವಂತಹ ಸಿಚುವೇಶನ್ ತೈಲ ಕಂಪನಿಗಳದ್ದು. ಆದರೆ ದರ ಏರಿಕೆ ಆದರೆ ಅದನ್ನು ಗ್ರಾಹಕರ ಮೇಲೆ ಹೊರೆ ಹಾಕ್ತಾರೆ ಅನ್ನುವಂತಹ ಟೆನ್ಷನ್ ಗ್ರಾಹಕರದ್ದು. ಮುಂದೆ ಏನೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಶ್ರೀನಿವಾಸುಲು ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.